ಮಿತ್ರರೇ ನಮಸ್ಕಾರ. ಮಿತ್ರರೇ, 2 ದಿನದ ಹಿಂದೆ ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ದೊಡ್ಡ ಭೂಕಂಪವೇ ಆಗಿಬಿಟ್ಟಿತ್ತು. ಅದರಲ್ಲಿದ್ದಂತಹ 10 ಜನ ರಾಜ್ಯಸಭಾ ಸದಸ್ಯರ ಪೈಕಿ 7 ಜನ ರಾಜೀನಾಮೆಯನ್ನು ಕೊಟ್ಟು ಬಿಜೆಪಿಗೆ ಸೇರುವಂತಹ ತೀರ್ಮಾನವನ್ನು ಘೋಷಿಸಿದ್ರು. ರಾಘವ್ ಚಡ್ಡಾ ನೇತೃತ್ವದಲ್ಲಿ ನಡೆದಂತಹ ಬೆಳವಣಿಗೆ ಇದು. ಆ ಸಂದರ್ಭದಲ್ಲಿ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ಅನೇಕರು ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು. ಯಾರಿಗೂ ಕೂಡ ಇದರ ಹಿಂದಿನ ಉದ್ದೇಶ ಏನು, ಬಿಜೆಪಿ ಯಾಕೋಸ್ಕರವಾಗಿ ಈ ರಿಸ್ಕ್ ಅನ್ನು ತೆಗೆದುಕೊಳ್ತು, ಇದರ ಬಗ್ಗೆ ಅರ್ಥ ಆಗಿರಲಿಲ್ಲ. ಕೇವಲ ರಾಜ್ಯಸಭಾ ಸ್ಥಾನಗಳಿಗೋಸ್ಕರವಾಗಿ ಬಿಜೆಪಿ ಈ ಕೆಲಸಕ್ಕೆ ಕೈ ಹಾಕೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದ್ದಂತಹ ವಿಚಾರ. ಕಾರಣ ಏನು ಕೇಳಿದ್ರೆ, ಇವತ್ತು ರಾಜ್ಯಸಭೆಯಲ್ಲಿ ಬಿಜೆಪಿಗೆ 7 ಜನ ಎಂಪಿಗಳ ಸಹಕಾರ ಏನು ಅವಶ್ಯಕತೆ ಇಲ್ಲ. ಅದರಿಂದ ಮಹತ್ವದ ಬದಲಾವಣೆಯೂ ಕೂಡ ಏನಾಗೋದಿಲ್ಲ. ಇನ್ನು ಬಿಜೆಪಿ ಜೊತೆಗೆ ಕೈ ಜೋಡಿಸಿದಂತಹ 7 ಜನ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರೇನಿದ್ರು, ಅವ್ರು ಯಾರು ಕೂಡ ಮಾಸ್ ಲೀಡರ್ ಅಲ್ಲ. ಜನರಿಂದ ಆಯ್ಕೆ ಆದಂಥವರಾಗ್ಲಿ ಅಥವಾ ಜನಸಮುದಾಯದ ಬೆಂಬಲ ಇಟ್ಕೊಂಡಂಥವರಾಗ್ಲಿ ಯಾರೂ ಅಲ್ಲ. ಕೆಲವರು ಹೇಳ್ತಾ ಇದ್ರು, ಪಂಜಾಬ್ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಬಿಜೆಪಿ ಈ ಆಪರೇಷನ್ ಮಾಡಿದೆ, ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದೆ ಅಂತ. ಆದರೆ ಈಗ ಗೊತ್ತಾಗ್ತಾ ಇದೆ, ಇದು ಯಾವುದೂ ಕೂಡ ರಿಯಲ್ ರೀಸನ್ ಅಲ್ವೇ ಅಲ್ಲ. ನಿಜವಾದ ಉದ್ದೇಶ ಇರುವಂತಹದ್ದು ಪಂಜಾಬ್ನಲ್ಲಿ ಈಗಲೇ ಸರ್ಕಾರ ಬದಲಿಸುವಂತಹದ್ದು. ಈಗೇನಾಗಿದೆ ಅದು ಕೇವಲ ಟ್ರೈಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಪಂಜಾಬ್ನಲ್ಲಿರುವಂತಹ ಆಮ್ ಆದ್ಮಿ ಪಕ್ಷದ ಸರ್ಕಾರವನ್ನು ಕೆಡವೋದಕ್ಕೆ ರಾಘವ್ ಚಡ್ಡಾ ಮುಂದಾಗಿದ್ದಾರೆ. ಹೀಗೊಂದು ಸುದ್ದಿಯನ್ನ ರಾಷ್ಟ್ರೀಯ ಸುದ್ದಿವಾಹಿನಿಗಳೇ ಪ್ರಸಾರ ಮಾಡೋದಕ್ಕೆ ಶುರು ಮಾಡಿದವೆ. ಮಿತ್ರರೇ, ನಿಜವಾಗ್ಲೂ ಇದು ಸಾಧ್ಯತೆಗಳಿದಾವ? ಪಂಜಾಬ್ನ ಬಲಾಬಲಗಳೇನು? ಬಿಜೆಪಿ ಇಂತಹ ತೀರ್ಮಾನ ಮಾಡಿದ್ದೇ ಆದರೆ ಅದರಿಂದ ಏನು ಲಾಭ ಆಗುತ್ತೆ, ಏನು ನಷ್ಟ ಆಗುತ್ತೆ, ಯಾಕೋಸ್ಕರವಾಗಿ ಈ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ರಾಘವ್ ಚಡ್ಡಾ ನಾವು ಬಿಜೆಪಿಯಲ್ಲಿ 7 ಜನ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸದಸ್ಯರು ವಿಲೀನ ಮಾಡ್ತಾ ಇದ್ದೀವಿ ಹೀಗಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾಗ್ತಿದ್ದ ಹಾಗೆ ತಕ್ಷಣ ಪ್ರೆಸ್ ಮೀಟ್ ಮಾಡಿದ್ಯಾರು? ಆಮ್ ಆದ್ಮಿ ಪಕ್ಷದ ಇನ್ನೋರ್ವ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್. ಸದ್ಯಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರ ರೈಟು ಲೆಫ್ಟು ಎಲ್ಲ ಕೂಡ ಈ ವ್ಯಕ್ತಿಯೇ. ಈ ಸಂಜಯ್ ಸಿಂಗ್ ಆ ಪ್ರೆಸ್ ಮೀಟ್ನಲ್ಲಿ ರಾಘವ್ ಚಡ್ಡಾ ಸೇರಿದಂತೆ 7 ಜನ ರಾಜ್ಯಸಭಾ ಸದಸ್ಯರಿಗೆ ಹಿಗ್ಗಾಮುಗ್ಗಾ ಜಾಡಿಸ್ತಾರೆ. ಇದು ಪಂಜಾಬ್ನ ಜನತೆಗೆ ಮಾಡಿದಂತಹ ದೋಖಾ, ಇದನ್ನು ಯಾವತ್ತೂ ಕೂಡ ಪಂಜಾಬ್ನ ಜನ ಕ್ಷಮಿಸೋದಿಲ್ಲ ಹೀಗಂತ ಪದೇ ಪದೇ ಪಂಜಾಬ್ ಜನ, ಪಂಜಾಬ್ ಸರ್ಕಾರ ಇದನ್ನೇ ಉಲ್ಲೇಖ ಮಾಡೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ, ಇದು ಪಂಜಾಬ್ ಸರ್ಕಾರವನ್ನ ಅಮಿತ್ ಶಾ ಅಸ್ಥಿರ ಮಾಡೋದಕ್ಕೆ ಮಾಡಿದಂತಹ ಪ್ರಯತ್ನ. ಪಂಜಾಬ್ನಲ್ಲಿ ಇವತ್ತು ಭಗವಂತ್ ಮಾನ್ ಸರ್ಕಾರ ಬಹಳ ಉತ್ತಮವಾದಂತಹ ಕೆಲಸ ಮಾಡ್ತಾ ಇದೆ. ಅದರ ಹಳಿ ತಪ್ಪಿಸೋದಕ್ಕೋಸ್ಕರವಾಗಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಈ ಕುತಂತ್ರ ಮಾಡಿದ್ದಾರೆ. ಇದು ಆಪರೇಷನ್ ಲೋಟಸ್ ಹೀಗೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ನಮಗೆ ಆ ಸಂದರ್ಭದಲ್ಲಿ ಏನು ಅನ್ಸುತ್ತೆ, ಇದಕ್ಕೂ ಪಂಜಾಬ್ ಸರ್ಕಾರಕ್ಕೂ ಏನು ಸಂಬಂಧ ಇದೆ? 7 ಜನ ರಾಜ್ಯಸಭಾ ಸದಸ್ಯರು ಆಮ್ ಆದ್ಮಿ ಪಕ್ಷದಿಂದ ಬಿಜೆಪಿಗೆ ಶಿಫ್ಟ್ ಆಗಿದ್ದೆ ಆದರೆ ಪಂಜಾಬ್ ಸರ್ಕಾರದ ಒಂದು ಕೂದಲು ಕೂಡ ಅಲ್ಲಾಡೋದಿಲ್ಲ ಅಂತ ಎಲ್ಲರೂ ಭಾವಿಸಿದ್ವಿ. ಆದರೆ ಈಗ ಅಸಲಿ ಸತ್ಯ ಹೊರಗೆ ಬರ್ತಾ ಇದೆ. 7 ಜನ ಎಂಪಿಗಳು ಬಂದಿರುವಂತಹದ್ದು ಕೇವಲ ಟ್ರೈಲರ್ ಅಷ್ಟೇ. ಅಸಲಿ ಪಿಕ್ಚರ್ ಏನು ಕೇಳಿದ್ರೆ, ಆ ರಾಘವ್ ಚಡ್ಡಾ ಜೊತೆಗೆ ಆಮ್ ಆದ್ಮಿ ಪಕ್ಷದ ಪಂಜಾಬ್ನ MLAಗಳು ದೊಡ್ಡ ಸಂಖ್ಯೆಯಲ್ಲಿ ಟಚ್ ನಲ್ಲಿದ್ದಾರೆ. ಅವರ ಆಪರೇಷನ್ಗೆ ಈಗ ಸ್ಕೆಚ್ ಹಾಕಲಾಗಿದೆ. ಪಂಜಾಬ್ನಲ್ಲಿ ಚುನಾವಣೆ ನಡೆಯೋದಕ್ಕೆ ಇನ್ನು 8 ತಿಂಗಳು ಮಾತ್ರ ಬಾಕಿ ಇದೆ. ಅಷ್ಟರಲ್ಲಾಗಲೇ ಪಂಜಾಬ್ನಲ್ಲಿ ಸರ್ಕಾರ ಬದಲಾಗುತ್ತೆ, ಹೊಸ ಮುಖ್ಯಮಂತ್ರಿ ಬರುವಂತಹ ಎಲ್ಲಾ ಸಾಧ್ಯತೆಗಳಿದಾವೆ ಎನ್ನುವಂತಹ ಅಂಶ ಈಗ ಬೆಳಕಿಗೆ ಬರ್ತಾ ಇದೆ. ಅನೇಕ ರಾಷ್ಟ್ರಮಟ್ಟದ ಸುದ್ದಿವಾಹಿನಿಗಳೇ ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ. ನಿಮಗೆ ಪಂಜಾಬ್ನ ವಿಧಾನಸಭೆಯ ಚಿತ್ರಣ ಸ್ವಲ್ಪನಾದರೂ ಅರಿವಿದ್ದಿದ್ದೇ ಆಗಿದ್ರೆ ಸಹಜವಾಗಿ ನಿಮಗೊಂದು ಪ್ರಶ್ನೆ ಬರುತ್ತೆ, ಇದೆಲ್ಲ ಸಾಧ್ಯನಾ ಅಂತ. ಯಾಕೆ ಅಂತಂದ್ರೆ, ಪಂಜಾಬ್ನಲ್ಲಿ ಒಟ್ಟು ಇರುವಂತಹದ್ದು 117 ಸಂಖ್ಯಾಬಲದ ವಿಧಾನಸಭೆ. ಅಲ್ಲಿ ಸರ್ಕಾರ ರಚನೆ ಮಾಡಬೇಕಾದ್ರೆ 59 MLAಗಳು ಬೇಕು. ಸದ್ಯ ಬಿಜೆಪಿ ಬಳಿಯಲ್ಲಿರುವಂತಹದ್ದು ಕೇವಲ 2 MLAಗಳು ಮಾತ್ರ. ಈಗ ಆಮ್ ಆದ್ಮಿ ಪಕ್ಷದಿಂದ ಬಿಜೆಪಿಗೆ ಸೇರ್ಕೊಂಡಿರುವಂತಹದ್ದು 7 ರಾಜ್ಯಸಭಾ ಸದಸ್ಯರು. ಅವರನ್ನ ಇಟ್ಕೊಂಡು ಹೇಗೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ? ಬರೋದಾದ್ರೆ ದೊಡ್ಡ ಸಂಖ್ಯೆಯಲ್ಲೇ MLAಗಳು ಬರಬೇಕಲ್ವಾ ಅಂತ. ಆದರೆ ಈಗ ಸುದ್ದಿ ಬರ್ತಿರೋದೇನು ಗೊತ್ತಾ, ಸರ್ಕಾರ ರಚನೆ ಮಾಡೋದಕ್ಕೆ ಎಷ್ಟು ಜನ MLAಗಳು ಬೇಕೋ ಅಷ್ಟೂ ಜನರನ್ನ ರಾಘವ್ ಚಡ್ಡಾ ಈಗ ಸಂಪರ್ಕ ಮಾಡಿದ್ದಾರೆ, ಅವರ ಟಚ್ನಲ್ಲಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷದ 94 ಜನ MLAಗಳಿದ್ದಾರೆ. ಕಾಂಗ್ರೆಸ್ನಲ್ಲಿ 16 ಜನ MLAಗಳಿದ್ದಾರೆ. ಅಕಾಲಿ ದಳದ MLAಗಳು 3 ಜನ ಇದ್ದಾರೆ. ಬಿಜೆಪಿಯಲ್ಲಿ 2, BSP ಪಕ್ಷದಿಂದ 1 MLA ಇದ್ದರೆ ಪಕ್ಷೇತರರಾದಂಥ ಓರ್ವ MLA ಇದ್ದಾರೆ. ಒಂದು ವೇಳೆ ರಾಘವ್ ಚಡ್ಡಾ ಯಾವುದೇ MLAಗಳ ರಾಜೀನಾಮೆಯನ್ನ ಕೊಡಿಸದೆ MLAಗಳಾಗೆ ಅವರನ್ನ ಪಕ್ಷದಲ್ಲಿ ಸೇರಿಸಿಕೊಳ್ಳಬೇಕು ಅಂತಂದ್ರೆ ಆಮ್ ಆದ್ಮಿ ಪಕ್ಷದ 94 MLAಗಳ ಪೈಕಿ 3/2 MLAಗಳನ್ನ ಬಿಜೆಪಿ ಜೊತೆಗೆ ಮರ್ಜ್ ಮಾಡಿಸಬೇಕು. ಅಂದ್ರೆ ಒಟ್ಟು 63 MLAಗಳನ್ನ ಕರೆತರಬೇಕು. ಅದು ಸಾಧ್ಯ ಆಗತ್ತಾ? ಅಷ್ಟೊಂದು ಕೆಪಾಸಿಟಿ ರಾಘವ್ ಚಡ್ಡಾಗೆ ಇದೆಯಾ ಕೇಳಿದ್ರೆ, ವರದಿಗಳ ಪ್ರಕಾರ ರಾಘವ್ ಚಡ್ಡಾ ಬಳಿಯಲ್ಲಿ 48 ಜನ MLAಗಳು ಟಚ್ ನಲ್ಲಿದ್ದಾರೆ. ರಾಘವ್ ಚಡ್ಡಾ ಸದ್ಯ 15 ದಿನದ ಟೈಮ್ ತೆಗೆದುಕೊಂಡಿದ್ದಾರೆ. ಇನ್ನು ಹೆಚ್ಚುವರಿಯಾಗಿ 15 MLAಗಳನ್ನ ತನ್ನತ್ತ ಸೆಳೆದುಕೊಳ್ಳೋದಕ್ಕೆ.
ಮಿತ್ರರೇ, ಈ ಸುದ್ದಿ ಪೂರ್ಣ ಸತ್ಯವಾಗಿ ಕೇಳಿದ್ರೆ ಗೊತ್ತಿಲ್ಲ. ಯಾರ ಬಳಿಯಲ್ಲೂ ಕೂಡ ಕನ್ಫರ್ಮ್ ಆದಂಥ ಯಾವುದೇ ಮಾಹಿತಿ ಇಲ್ಲ. ಮಾಧ್ಯಮಗಳು ತಮ್ಮ ತಮ್ಮ ಸುದ್ದಿ ಮೂಲವನ್ನು ಆಧರಿಸಿ ಈ ಸುದ್ದಿಯನ್ನು ಪ್ರಕಟಿಸಿದ್ದಾವೆ. ಆದರೆ ಕೆಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ಇಂತಹ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಅದೇನು ಕೇಳಿದ್ರೆ, ಮೊದಲನೇದಾಗಿ ರಾಘವ್ ಚಡ್ಡಾಗೆ ಪಂಜಾಬ್ನ ಆಮ್ ಆದ್ಮಿ ಪಕ್ಷದ MLAಗಳ ಮೇಲಿರುವಂತಹ ಹಿಡಿತ. ಇದನ್ನು ಕೇಳ್ತಿದ್ದ ಹಾಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಚಡ್ಡಾ ಒಬ್ಬ ಆರ್ಡಿನರಿ ರಾಜ್ಯಸಭಾ ಸದಸ್ಯ, ಅವ್ರು ಹೇಗೆ ಪಂಜಾಬ್ನ MLAಗಳ ಮೇಲೆ ಹಿಡಿತ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ. ಆ ಹಿಡಿತ ಬರೋದಕ್ಕೆ ಕಾರಣವೇ ಕೇಜ್ರಿವಾಲ್. ನಿಮಗೆಲ್ಲ ಗೊತ್ತಿರಬಹುದು, ಪಂಜಾಬ್ನಲ್ಲಿ 2022ರಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಮಿತ್ರರೇ, ಅದೇ ಸಂದರ್ಭದಲ್ಲಿ ಕೇಜ್ರಿವಾಲ್ ಇದ್ದಾರಲ್ಲ, ದೆಹಲಿ ಲಿಕ್ಕರ್ ಕೇಸ್ನಲ್ಲಿ ಸಾಕಷ್ಟು ಬ್ಯುಸಿ ಆಗಿರ್ತಾರೆ. ದೆಹಲಿ ಆಡಳಿತವನ್ನು ಸುಧಾರಿಸೋದೇ ಕೇಜ್ರಿವಾಲ್ಗೆ ಕಷ್ಟ ಆಗ್ತಾ ಇರುತ್ತೆ. ಹೀಗಾಗಿ ಪಂಜಾಬ್ನ ಕಂಪ್ಲೀಟ್ ಜವಾಬ್ದಾರಿಯನ್ನ ಈ ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಾಠಕ್ಗೆ ಕೊಡಲಾಗಿತ್ತು. ಆಮ್ ಆದ್ಮಿ ಪಕ್ಷ 2022ರಲ್ಲಿ ಚುನಾವಣೆಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಆ ಕಂಪ್ಲೀಟ್ ತಂತ್ರಗಾರಿಕೆಯನ್ನು ರೂಪಿಸಿದ್ದೇ ಈ ಇಬ್ಬರು ವ್ಯಕ್ತಿಗಳು. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರ್ಯಾರನ್ನ ಕಣಕ್ಕಿಳಿಸಬೇಕು, ಪ್ರಚಾರ ತಂತ್ರ ಯಾವ ರೀತಿಯಾಗಿರಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಿರಬೇಕು, ಪ್ರತಿ ಒಂದನ್ನು ಡಿಸೈಡ್ ಮಾಡಿದ್ದು ಕೂಡ ಈ ಇಬ್ಬರು ವ್ಯಕ್ತಿಗಳೇ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಒಡೆದು ಹೋಗಿತ್ತು. ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಪಕ್ಷದಿಂದ ಹೊರ ನಡೆದಿದ್ರು. ಚನ್ನಿಯನ್ನ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿತ್ತು. ಆದರೆ ಚನ್ನಿಗೆ ಆ ಮಟ್ಟಿನ ಪಾಪ್ಯುಲಾರಿಟಿ ಇರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಇನ್ನೊಂದು ಕಡೆಯಲ್ಲಿ ಶಿರೋಮಣಿ ಅಕಾಲಿ ದಳ ಕಳೆಗುಂದಿದಂತಹ ಪಕ್ಷ ಆಗಿತ್ತು. ಬಿಜೆಪಿಗೆ ಸ್ಟ್ರೆಂತೇ ಇರಲಿಲ್ಲ. ಇದರ ಲಾಭವನ್ನು ಪಡೆದುಕೊಂಡಂತಹ ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಾಠಕ್ ಕಾರ್ಪೊರೇಟ್ ಕಂಪನಿಗಳಲ್ಲಿ ಸಿಇಒಗಳು ಕೆಲಸ ಮಾಡ್ತಾರಲ್ಲ, ಆ ರೀತಿಯಾಗಿ ಕೆಲಸ ಮಾಡ್ತಾರೆ. ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಪಕ್ಷ ಏನೋ ಅಧಿಕಾರಕ್ಕೆ ಬರುತ್ತೆ, ಆದರೆ ಪಂಜಾಬ್ನಲ್ಲಿ ಮುಖ್ಯಮಂತ್ರಿ ಆಗಿದ್ಯಾರು? ಭಗವಂತ್ ಮಾನ್. ಮಿತ್ರರೇ, ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಭಗವಂತ್ ಮಾನ್ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪೂರ್ಣ ಭರವಸೆ ಇರಲಿಲ್ಲ. ಜೊತೆಗೆ ಆತನ ಕೈಗೆ ಪೂರ್ಣ ಅಧಿಕಾರ ಕೊಡೋದು ಕೂಡ ಕೇಜ್ರಿವಾಲ್ಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಕೇಜ್ರಿವಾಲ್ ಏನ್ ಮಾಡ್ತಾರೆ ಗೊತ್ತಾ? ಈ ರಾಘವ್ ಚಡ್ಡಾ ಮತ್ತು ಸಂದೀಪ್ ಪಾಠಕ್ರನ್ನ ಪಂಜಾಬ್ನ ಮೇಲ್ವಿಚಾರಣೆಗೆ ಬಿಡ್ತಾರೆ. ಎಷ್ಟರ ಮಟ್ಟಿಗೆ ರಾಘವ್ ಚಡ್ಡಾಗೆ ಕಂಟ್ರೋಲ್ ಇತ್ತು ಕೇಳಿದ್ರೆ, ಇವರನ್ನ ಪಂಜಾಬ್ನ ಸೂಪರ್ CM ಅಂತಲೇ ಕರೆಯಲಾಗ್ತಾ ಇತ್ತು. ಅದೆಷ್ಟೋ ಸರ್ಕಾರದ ವಿಚಾರಗಳು ಮುಖ್ಯಮಂತ್ರಿಗೆ ಗೊತ್ತಿರ್ತಿರ್ಲಿಲ್ಲ. ಹೀಗಾಗಿ MLAಗಳ ಜೊತೆಗೆ ಈ ರಾಘವ್ ಚಡ್ಡಾ ನಿರಂತರವಾಗಿ ಟಚ್ನಲ್ಲಿದ್ರು. ಇದನ್ನೇ ಬಳಸ್ಕೊಂಡಂತಹ ರಾಘವ್ ಚಡ್ಡಾ ಏನೋ ಆಟ ಆಡ್ತಾ ಇದ್ದಾರೆ, ಇವರು ಬಿಜೆಪಿಯ ಜೊತೆಗೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ, ಇವರು ಚುನಾವಣೆ ಸಂದರ್ಭದಲ್ಲಿ ಏನೋ ಗೇಮ್ ಮಾಡಬಹುದು ಅಂತ ಕೇಜ್ರಿವಾಲ್ಗೆ ಡೌಟ್ ಬರೋದಕ್ಕೆ ಶುರುವಾಯಿತು. ಹೀಗಾಗಿ ಇವರನ್ನ ರಾಜ್ಯಸಭೆಯಲ್ಲಿ ಸ್ವಲ್ಪ ಸೈಡ್ ಲೈನ್ ಮಾಡೋದಕ್ಕೆ ಕೇಜ್ರಿವಾಲ್ ತೀರ್ಮಾನ ಮಾಡ್ತಾರೆ. ಉಪನಾಯಕ ಪಟ್ಟದಿಂದ ಅವರನ್ನ ಕೆಳಗಿಳಿಸಲಾಗುತ್ತೆ. ಆಗ ರಾಘವ್ ಚಡ್ಡಾ ಏನ್ ಮಾಡ್ತಾರೆ, ತನ್ನ ಜೊತೆಗೆ 7 ಜನ ರಾಜ್ಯಸಭಾ ಸದಸ್ಯರನ್ನ ಕರೆದುಕೊಂಡು ಬಿಜೆಪಿ ಜೊತೆಗೆ ವಿಲೀನ ಮಾಡಿಬಿಡ್ತಾರೆ. ಈಗ ಇದರ ಮುಂದುವರೆದ ಭಾಗ ಆದಷ್ಟು ಶೀಘ್ರದಲ್ಲಿ ಆಗತ್ತೆ. ಪಂಜಾಬ್ನ ಆಮ್ ಆದ್ಮಿ ಪಕ್ಷದ MLAಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಗೆ ವಲಸೆ ಹೋಗಬಹುದು ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಇದರ ನಡುವೆ ಈ ಸಂದೀಪ್ ಪಾಠಕ್ ಬಗ್ಗೆ ನಿಮಗೆ ಹೇಳಲೇಬೇಕು. ಬಹುತೇಕರಿಗೆ ಮೊನ್ನೆವರೆಗೂ ಕೂಡ ಸಂದೀಪ್ ಪಾಠಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ರಾಜ್ಯಸಭಾ ಸದಸ್ಯ, ಗೊತ್ತೇ ಇರಲಿಕ್ಕಿಲ್ಲ. ಇವರು ಆಮ್ ಆದ್ಮಿ ಪಕ್ಷದ ಎಲೆಮರೆಯ ಕಾಯಿ. ಕೇಜ್ರಿವಾಲ್ಗೆ ಅತ್ಯಂತ ಆಪ್ತರಾಗಿದ್ದವರು, ಜೊತೆಗೆ ಆಮ್ ಆದ್ಮಿ ಪಕ್ಷದ ಮಾಸ್ಟರ್ ಮೈಂಡ್ ಕೂಡ ಹೌದು. ತುಂಬಾ ಬುದ್ಧಿವಂತ. ಈ ರಾಘವ್ ಚಡ್ಡಾಗೆ ಫೇಸ್ ವ್ಯಾಲ್ಯೂ ಇದೆ. ಯಾಕೆಂತಂದ್ರೆ ಇವರು ಮಾತನಾಡುವಂತಹ ವ್ಯಕ್ತಿ, ಜೊತೆಗೆ ಸಿನಿಮಾ ನಟಿಯನ್ನ ಕೂಡ ಮದುವೆ ಆಗಿದ್ದಾರೆ, ಜೊತೆಗೆ ವಾಕ್ಚಾತುರ್ಯ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಸಂದೀಪ್ ಪಾಠಕ್ ಇದಾರಲ್ಲ, ಇವ್ರು ಯಾವತ್ತೂ ಕೂಡ ಲೈಮ್ ಲೈಟಿಗೆ ಬಂದವರೇ ಅಲ್ಲ. ತೆರೆಮರೆಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಸಂಘಟಿಸ್ತಾ ಇದ್ದಂತಹ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ವ್ಯಕ್ತಿ. ಕೇಜ್ರಿವಾಲ್ ಇವರನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಆದ್ರೆ ಇತ್ತೀಚೆಗೆ ಪಕ್ಷದಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ. ದೆಹಲಿ ಸೋಲಿದೆಯಲ್ಲ, ಕೇಜ್ರಿವಾಲ್ ಅನ್ನ ಬರ್ಬಾದ್ ಮಾಡ್ಬಿಟ್ಟಿದೆ, ಅದರಲ್ಲೇನು ಡೌಟೇ ಇಲ್ಲ. ಜೊತೆಗೆ ಈ ಎಲ್ಲಾ ನಾಯಕರಿಗೂ ಕನ್ಫರ್ಮ್ ಆದಂತಹ ವಿಚಾರ ಏನು ಕೇಳಿದ್ರೆ, ಮುಂದೆ ಪಂಜಾಬ್ ಚುನಾವಣೆ ಬರುತ್ತಲ್ಲ, ಅದರಲ್ಲಿ 100ಕ್ಕೆ 100ರಷ್ಟು ಆಮ್ ಆದ್ಮಿ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇವರೇನೇ ತಂತ್ರಗಾರಿಕೆ ಮಾಡಲಿ, ಎಷ್ಟೇ ಪ್ರಚಾರ ಮಾಡಲಿ, ಏನೇ ಲಾಗ ಹಾಕಿದ್ರೂ ಕೂಡ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಇವರೆಲ್ಲರಿಗೂ ಗೊತ್ತಾಗಿದೆ. ಅದಕ್ಕೋಸ್ಕರವಾಗಿ ಅವರು ಆಲ್ಟರ್ನೇಟಿವ್ ಅನ್ನು ಹುಡುಕೊಂಡು ಬಿಜೆಪಿ ಕಡೆಗೆ ಮುಖ ಮಾಡಿದ್ದಾರೆ. ಹಾಗಾದ್ರೆ 8 ತಿಂಗಳಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಈ ಸಾಹಸಕ್ಕೆ ಕೈ ಹಾಕುತ್ತಾ? ರಾಘವ್ ಚಡ್ಡಾ 63 ಜನ MLAಗಳನ್ನ ಕರೆತಂದು ಪಂಜಾಬ್ನಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾರಾ? ಈ ಸಾಧ್ಯತೆಗಳನ್ನ ಪೂರ್ಣವಾಗಿ ತಳ್ಳಿ ಹಾಕೋದಕ್ಕಂತೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಭಾರತದ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಸದ್ಯ ಹೊಸ ಸರ್ಕಾರ ರಚನೆಯಾಗಿ ಹೊಸ ಮುಖ್ಯಮಂತ್ರಿ ಬಂದಿದ್ದೇ ಆದ್ರೆ ಹೊಸ ಹೊಸ ಯೋಜನೆಗಳನ್ನ ಕೊಡಬಹುದು, ಜನರಿಗೆ ಹೊಸ ಭರವಸೆಯನ್ನ ಮೂಡಿಸಬಹುದು, ಬಿಜೆಪಿಯ ಬಗ್ಗೆ ಒಂದು ವಿಶ್ವಾಸವನ್ನ ತರಿಸಬಹುದು. ಈ ಒಂದು 6-8 ತಿಂಗಳ ಸಾಧನೆಯನ್ನೇ ಇಟ್ಟುಕೊಂಡು ಮತ್ತೆ ಚುನಾವಣೆಗೆ ಹೋಗಿದ್ದೆ ಆದ್ರೆ ಅದರ ಲಾಭ ಚುನಾವಣೆಯಲ್ಲಾಗತ್ತೆ. ಒಂದು ದೊಡ್ಡ ಜಯದೊಂದಿಗೆ ಪಂಜಾಬ್ನಲ್ಲೂ ಕೂಡ ಬಿಜೆಪಿ ಸರ್ಕಾರವನ್ನು ರಚಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಇವರೆಲ್ಲರೂ ಹಾಕೊಂಡಂತೆ ಕಾಣ್ತಾ ಇದೆ. ಆಮ್ ಆದ್ಮಿ ಪಕ್ಷದ ಸ್ಥಿತಿ ಪಂಜಾಬ್ನಲ್ಲಿ ಹೇಗಿದೆ ಕೇಳಿದ್ರೆ, ಅಲ್ಲಿನ ಆಮ್ ಆದ್ಮಿ ಪಕ್ಷದ MLAಗಳಿಗೆ ಈಗಾಗಲೇ ಗೊತ್ತಾಗಿದೆ, ನಾವು ಇನ್ನೊಮ್ಮೆ AAP ಚಿಹ್ನೆಯಲ್ಲೇ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಜನ ನಮ್ಮನ್ನು ಸೋಲಿಸ್ತಾರೆ, ನಾವು ಮತ್ತೆ MLA ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ.
ಅದು ಹೇಗೆ ಕೇಳಿದ್ರೆ 2024 ಲೋಕಸಭಾ ಚುನಾವಣೆ, ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂದು ಇನ್ನು 2 ವರ್ಷ ಆಗಿತ್ತಷ್ಟೇ. ಅಷ್ಟರಲ್ಲಾಗಲೇ ಎಂತಹ ಆಡಳಿತ ವಿರೋಧಿ ಅಲೆ ಇತ್ತು ಕೇಳಿದ್ರೆ, ಪಂಜಾಬ್ನಲ್ಲಿ ಅಧಿಕಾರದಲ್ಲಿದ್ದಂತಹ ಆಮ್ ಆದ್ಮಿ ಪಕ್ಷ ಗೆದ್ದಿದ್ದು ಕೇವಲ 3 ಲೋಕಸಭಾ ಕ್ಷೇತ್ರಗಳನ್ನ. ಅದೇ ಕಾಂಗ್ರೆಸ್ ಪಕ್ಷ 7 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುತ್ತೆ, ಅಕಾಲಿ ದಳ 1 ಕ್ಷೇತ್ರವನ್ನ ಗೆಲ್ಲುತ್ತೆ, ಬಿಜೆಪಿ ಶೂನ್ಯ ಸಾಧನೆಯನ್ನ ಮಾಡುತ್ತೆ. ಇಲ್ಲಿ ಮಿತ್ರರೇ, ಬಿಜೆಪಿ ಶೂನ್ಯ ಸಾಧನೆ ಮಾಡಿದೆ ಅಂತ ಅನ್ನಿಸಬಹುದು, ಆದರೆ ಬಿಜೆಪಿಯ ಪಂಜಾಬ್ನ ಸಾಧನೆ ಏನು ಗೊತ್ತಾ? ಅವರ ವೋಟಿಂಗ್ ಪರ್ಸೆಂಟೇಜ್ 9% ರೈಸ್ ಆಗುತ್ತೆ. ಪಂಜಾಬ್ನಲ್ಲಿ 1 ಕ್ಷೇತ್ರವನ್ನ ಗೆಲ್ಲದೇ ಇದ್ರೂ ಕೂಡ 2024ರಲ್ಲಿ 18.56%, ಆಲ್ಮೋಸ್ಟ್ 19% ವೋಟ್ ಶೇರ್ ಅನ್ನ ಬಿಜೆಪಿ ಪಡೆದುಕೊಂಡಿದೆ. ಇದರಿಂದ ಬಿಜೆಪಿಯವರಿಗೆ ಏನು ಹುಮ್ಮಸ್ಸು ಬಂದಿದೆ ಕೇಳಿದ್ರೆ, 2027ರ ಚುನಾವಣೆಯಲ್ಲಿ ಬಿಜೆಪಿಯವರು ಸ್ವಲ್ಪ ಎಕ್ಸ್ಟ್ರಾ ಫೋರ್ಸ್ ಹಾಕಿ ಹೊಸ ನಾಯಕತ್ವವನ್ನ ಜನರಿಗೆ ಕೊಟ್ಟಿದ್ದೇ ಆದ್ರೆ ಖಂಡಿತವಾಗ್ಲೂ ಜನ ಬಿಜೆಪಿಗೆ ಮತ ಕೊಡ್ತಾರೆ. ಪಂಜಾಬ್ನಲ್ಲೂ ಕೂಡ ಬಿಜೆಪಿ ಸರ್ಕಾರವನ್ನ ರಚಿಸಬಹುದು ಅನ್ನುವಂತಹ ವಿಶ್ವಾಸ ಬಿಜೆಪಿಗೆ ಮೂಡಿದೆ. ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ಪಕ್ಷ ಬಿಟ್ಟ ಮೇಲೆ ಕಾಂಗ್ರೆಸ್ ಕೂಡ ಅಲ್ಲಿ ಕಳಾಹೀನವಾಗಿದೆ. ಅಲ್ಲಿ ಸೂಕ್ತ ನಾಯಕತ್ವ ಇಲ್ಲ, ಚನ್ನಿಯನ್ನ ಜನ ಒಪ್ಕೊಳ್ತಾ ಇಲ್ಲ. ನವಜೋತ್ ಸಿಂಗ್ ಸಿದ್ದು ಗಬ್ಬೆಬ್ಸಿ ರಾಡಿ ಮಾಡಿಬಿಟ್ಟಿದ್ದಾರೆ. ಸಿದ್ದು ಪತ್ನಿ ಕಾಂಗ್ರೆಸ್ ವಿರುದ್ಧವೇ ಹರಿಹಾಯ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೂ ಕೂಡ ಅಲ್ಲೇನೂ ಪೂರಕವಾದಂತಹ ವಾತಾವರಣ ಇಲ್ಲ. ಇರುವಂತಹ 6-8 ತಿಂಗಳಿನಲ್ಲಿ ಕಾಂಗ್ರೆಸ್ ಮತ್ತೆ ಪಕ್ಷ ಸಂಘಟಿಸುತ್ತೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಈ ಮಧ್ಯದಲ್ಲಿ ನಾವು ಆಕ್ಟಿವ್ ಆದ್ರೆ ನಮಗೆ ರಾಜಕೀಯ ಲಾಭ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನ ಬಿಜೆಪಿ ಹಾಕಿಕೊಳ್ತಾ ಇದೆ. ಇನ್ನೊಂದು ಕಡೆ ಆಮ್ ಆದ್ಮಿ ಪಕ್ಷದಲ್ಲಿರುವಂತಹ ದೊಡ್ಡ ಸುದ್ದಿ ಏನು ಕೇಳಿದ್ರೆ, ಸದ್ಯ ಕೇಜ್ರಿವಾಲ್ಗೆ ಕೆಲಸ ಇಲ್ಲ. ದೆಹಲಿ ಸಿಎಂ ಗಾದಿ ಹೋದ ಬಳಿಕ ಅವರೊಂದು ರೀತಿಯಲ್ಲಿ ಅನಾಥರಾಗ್ಬಿಟ್ಟಿದ್ದಾರೆ. ಕೇಜ್ರಿವಾಲ್ಗೆ ಅಧಿಕಾರ ಇಲ್ಲ ಅಂತಂದ್ರೆ ಅವರಿಗೆ ಕೈಕಾಲಾಡೋದಿಲ್ಲ. ಹೀಗಾಗಿ ಮುಂಬರುವಂತಹ ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಗೆದ್ರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕೇಜ್ರಿವಾಲ್ ಬಿಂಬಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ. ಕೇಜ್ರಿವಾಲ್ರ ಈ ಅಧಿಕಾರದ ಹಪಾಹಪಿ ಇದೆಯಲ್ಲ, ಇದು ಪಂಜಾಬ್ನ ಕೆಲ ನಾಯಕರಿಗೆ ಇಷ್ಟ ಆಗ್ತಾ ಇಲ್ಲ. ಇದೆಲ್ಲ ಕಾರಣದಿಂದಾಗಿ ಕೇಜ್ರಿವಾಲ್ ಈಗ ತನ್ನ ಪಕ್ಷವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಒಟ್ಟಿನಲ್ಲಿ ಪಂಜಾಬ್ನ ಭಗವಂತ್ ಮಾನ್ ಸರ್ಕಾರ ಪತನದ ಭೀತಿಯನ್ನಂತೂ ಎದುರಿಸ್ತಾ ಇದೆ. ಎಂಎಲ್ಎಗಳು ಈಗ ಪಕ್ಷದಿಂದ ಹೊರ ಹೋಗ್ತಾರೋ ಅಥವಾ ಚುನಾವಣೆ ಸಂದರ್ಭದಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಪಂಜಾಬ್ನ ರಾಜಕಾರಣದಲ್ಲಿ ಇನ್ನೊಂದು ದೊಡ್ಡ ಭೂಕಂಪ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಈಗಾಗಲೇ ಗೋಚರಿಸ್ತಾ ಇದ್ದಾವೆ. ರಾಷ್ಟ್ರೀಯ ಮಟ್ಟದ ಕೆಲ ಮಾಧ್ಯಮಗಳು ಕೂಡ ಈ ಬಗ್ಗೆ ವರದಿ ಮಾಡಿದ್ದಾವೆ. ಮಿತ್ರರೇ, ಈ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.